ಎಲ್ಲರಿಗೂ ನಮಸ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಎಗ್ ಕರಿಯನ್ನು ಮಾಡೋಣ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿಗೆ ಬದನೆಕಾಯಿ ಥರ ಎಗ್ಗನ್ನು ಮಾಡಿಕೊಡೋ ಅಂತ ಕೇಳ್ತಾ ಇದ್ವಿ. ಅವರು ಸೇಮ್ ಇದೇ ಥರನೇ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ವಿ. ನಾವು ರಿಯಲ್ ಟೇಸ್ಟು ಬೇಕಂದರೆ ಇದೇ ಥರನ ಮಾಡಬೇಕಾಗುತ್ತೆ. ಮೊದಲಿಗೆ ಎಗ್ಗನ್ನು ಬಾಯ್ಲ್ ಮಾಡಲು ಇಡೋಣ. ಇಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಯಾಲಕ್ಕಿ, ಧನಿಯಾ ಕಾಳು, ಸ್ವಲ್ಪ ಒಣ ಕೊಬ್ಬರಿ. ಇದಕ್ಕೆ ಮೇನಾಗಿ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ. ಸ್ವಲ್ಪನೇ ಮೆಂತ್ಯ ಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಈರುಳ್ಳಿ, ಟೊಮೆಟೊ, ಒಂದಷ್ಟು ಹಸಿರು ಮೆಣಸಿನ್ಕಾಯಿಯನ್ನು ಕೂಡ ಫ್ರೈ ಮಾಡೋಣ. ಇವು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಒಣ ಕೊಬ್ಬರಿಯನ್ನು ಹಾಗೆ ಮಿಕ್ಸರ್ಗೆ ಹಾಕ್ತೀರಾ. ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡಬೇಕಾಗುತ್ತೆ. ಒಣ ಕೊಬ್ಬರಿಯನ್ನು ಸ್ವಲ್ಪ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲವನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ. ಫೈನಾಗಿ ಮಾಡ್ಕೊಳ್ಳಿ, ತರಿ ಇದ್ದರೆ ಚೆನ್ನಾಗಿ ಬರಲ್ಲ. ಇವೆರಡನ್ನು ಪ್ರೈವೇಟಾಗಿಯೇ ಮಿಕ್ಸರ್ ಮಾಡ್ಕೊಳ್ಳಿ, ಅಂದರೆ ಫೈನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ನನ್ನ ಕಡೆ, ಅದನ್ನೇ ಹಾಕ್ತಾ ಇದ್ದೀನಿ. ನಾನು ಎಲ್ಲ ರೀತಿಯಾದಂಥ ಅಡುಗೆಗಳನ್ನು ತುಂಬ ಚೆನ್ನಾಗಿ ಮಾಡ್ತೇನೆ. ನನ್ನ ಅಡುಗೆಗಳು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು. ಅದಲ್ಲದೆ ನಿಮಗೆ ಯಾವ ರೀತಿಯಾದಂಥ ಒಂದು ರೆಸಿಪಿ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಅದೇ ಅಡುಗೆಯನ್ನು ನಿಮಗೋಸ್ಕರ ಒಂದು ಸಲ ಮಾಡ್ತೀನಿ. ಎಲ್ಲವನ್ನೂ ಕೂಡ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. ಇವಾಗ ಎಣ್ಣೆ ಬಿಸಿ ಮಾಡಲು ಇಡೋಣ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ತುಂಬ ಕೆಂಪಿಗೆ ಆಗಬೇಕದು. ಹಾಗೆ ಇದ್ದರೆ ಸಾಂಬಾರು ಒಂದು ಸ್ವಲ್ಪ ಕೂಡ ರುಚಿಯಾಗಿ ಬರೋದಿಲ್ಲ. ಯಾವುದೇ ನಾನ್ ವೆಜ್ ಮಾಡಿದ್ರೂ ಕೂಡ ಈರುಳ್ಳಿನ ತುಂಬ ಚೆನ್ನಾಗಿ ಕೆಂಪಿಗೆ ಆಗೋ ಥರ ಕರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ಇವಾಗಲೇ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕಾಗುತ್ತೆ. ಅಂದರೆ ಗ್ರೇವಿ ತುಂಬ ರೆಡ್ಡಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಆನಂತರ ಹಾಕಿದರೆ ಕಲರ್ ಬರೋದಿಲ್ಲ. ಯಾವುದೇ ಗ್ರೇವಿ ಅಥವಾ ಸಾಂಬಾರು ಮಾಡಿದರೆ ಎಣ್ಣೆಯಲ್ಲಿಯೇ ಈ ಥರ ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಉಪ್ಪು ಎಲ್ಲದನ್ನು ಕೂಡ ಹಾಕೋಬೇಕಾಗುತ್ತೆ. ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲದ ಹೋದರೆ ಕಪ್ಪಗಾಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಈ ಒಂದು ಖಾರದ ಪುಡಿ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಸಾಲವನ್ನು ಹಾಕ್ಕೊಳ್ಳಿ. ರುಬ್ಬಿರುವಂಥ ಎಲ್ಲ ಮಿಶ್ರಣವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾವು ಮೊದಲೇ ಎಲ್ಲವನ್ನು ಫ್ರೈ ಮಾಡೋದ್ರಿಂದ ಸಮಯ ಜಾಸ್ತಿ ತೊಗೊಳ್ಳಲ್ಲ ಈ ಗ್ರೇವಿ ಆಗೋದಕ್ಕೆ. ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಮಸಾಲ ಏನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆನಂತರ ಈ ಕೊಬ್ಬರಿ ಮಸಾಲ ಏನಿತ್ತಲ್ಲ ಇದನ್ನು ಸೇರಿಸ್ಕೊಳ್ಳಿ. ಎಲ್ಲ ಸೇಮ್ ಮಾಡ್ತಾನೆ ಇರ್ತೀವಿ, ಸ್ವಲ್ಪ ಸ್ವಲ್ಪದ್ರೊಳಗೆ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಈ ಥರ ಬಾಯ್ಲ್ ಕುದೀತಾ ಇರುವಾಗ ಆನಂತರ ಎಗ್ಗನ್ನು ಹಾಕೋಬೇಕಾಗುತ್ತೆ. ಎಗ್ಗನ್ನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ, ಅಂದರೆ ಮಸಾಲ ಒಳಗಡೆ ಎಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ರಾಗಿ ಮುದ್ದೆ, ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು. ಅವಾಗೆಲ್ಲ ಹಳಬ್ರೆಲ್ಲ ಇದೇ ಥರನೇ ಮಾಡ್ತಾಯಿದ್ರು. ನಾವೇ ಇವಾಗ ಏನೋ ಹೊಸದು ಅಂತ ಏನೇನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ. ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಇದೇ ಥರನೇ ಮಾಡ್ತಾಯಿದ್ರು. ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ.